ಸ್ನೇಹಿತರೆ, ಕರ್ನಾಟಕದ ಮರೆಯಾದ ರುಚಿಗಳಿಗಾಗಿ ಅನ್ನುವ ಕರುನಾಡ ಸ್ವಾದ ಅಂತ ವಿಜಯ ಕರ್ನಾಟಕ ಮತ್ತು ಫ್ರೀಡಮ್ ರಿಫೈನ್ಡ್ ಆಯಿಲ್ ಸಹಯೋಗದೊಂದಿಗೆ ನಡೆದ ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ಫೈನಲ್ ಸ್ಪರ್ಧೆಗೆ ಆಯ್ಕೆಯಾದ ಈ ಖುಷಿಯ ಕ್ಷಣವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡವಾಗ ಅನೇಕರು ಅಭಿನಂದಿಸಿದ್ದನ್ನು ನೋಡಿ ಖುಷಿಯಾಗಿ ಅವರಿಗೆಲ್ಲ ಈ ಮೂಲಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಯಾವ ಅಡುಗೆಯನ್ನು ಮಾಡಿದ್ದು ಅಂತ ತುಂಬ ಜನರ ಪ್ರಶ್ನೆ ಆಗಿತ್ತು. ಈ ಅಡುಗೆ ಸ್ಪರ್ಧೆಯಲ್ಲಿ ನಾವೆಷ್ಟೇ ಅಡುಗೆ ಮಾಡಿಕೊಂಡರೂ ಎರಡೇ ಅಡುಗೆಗೆ ನಮ್ಮ ರುಚಿಯನ್ನು ನೋಡೋಕ್ಕೆ ಅವಕಾಶ ಇತ್ತು. ಹಾಗಾಗಿ ನಾನು ಬರ್ಗೆ ಗೊಜ್ಜು ಅನ್ನುವ ಈಗ ಮರೆಯಾದ ನಮ್ಮ ಅಡುಗೆ ಹಾಗೆ ಕಾಯಿಗೆರ್ಗೆ ಅನ್ನುವ ಹಳೆಯ ಕಾಲದ ತಿಂಡಿಯನ್ನು ಮಾಡಿಕೊಂಡು ಹೋಗಿದ್ದೆ. ಅವೆರಡನ್ನು ಮಾಡುವ ವಿಧಾನವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ. ಹಿಂದಿನಿಂದಲೂ ಮಾಡಿಕೊಂಡು ಬಂದಂತಹ ಅನೇಕ ಅಡುಗೆಗಳನ್ನು ನಾವು ಮರೆತು ಇಂತಹ ಅಡುಗೆ ಸ್ಪರ್ಧೆ ಇತ್ಯಾದಿಗಳಲ್ಲಿ ಈ ಅಡುಗೆಯನ್ನು ಮಾಡಿ ತೋರಿಸಿ ಮುಂದಿನ ಪೀಳಿಗೆಗೆ ಹಂಚುವ ಇಂತಹ ಒಳ್ಳೆಯ ಕೆಲಸವನ್ನು ವಿಜಯ ಕರ್ನಾಟಕದವರು ನಡೆಸುತ್ತಿರುವುದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಫೈನಲ್ಗೆ ಆಯ್ಕೆಯಾದ ನಮ್ಮ ಮಾತುಗಳು ಯಾವ ರೀತಿಯಾಗಿ ಇದ್ದವು ಅನ್ನೋದನ್ನು ಸಹ ನೋಡೋಣ ಬನ್ನಿ. ಈ ರೀಜನಲ್ ರೌಂಡಲ್ಲಿ ಟಾಪ್ 3 ಕಂಟೆಸ್ಟೆಂಟ್ಸ್ ಆಗಿ ಗೆದ್ದಿದ್ದೀರಾ, ಸೆಕೆಂಡ್ ರನ್ನರ್ ಅಪ್. ಸೊ ಹೇಗೆ ಅನಿಸ್ತಾ ಇದೆ, ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಕಾರ್ಯಕ್ರಮದ ಬಗ್ಗೆ? ಎಲ್ಲರಿಗೂ ರಾಜ್ಯೋತ್ಸವ ಶುಭಾಶಯಗಳು. ನನ್ನ ಹೆಸರು ಎಲಿಜಬೆತ್ ಅಂತ. ನಂಗೆ ತುಂಬ ಖುಷಿಯಾಯಿತು. ನಾನು ಆ್ಯಕ್ಚುಲಿ ತುಂಬ ವೇಟ್ ಮಾಡ್ತೀನಿ ಈ ಥರ ಲೇಡೀಸ್ ಪ್ರೋಗ್ರಾಮ್ ಬಂದರೆ. ಅದಕ್ಕೆ ನಾನು ಬೆಂಗಳೂರು ರಾಮೋದ್ದಿನದಿಂದ ಬಂದಿದ್ದೀನಿ. ಇದು ಒಂದು ಎಲ್ಲರಿಗೂ ಲೇಡೀಸ್ಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಅದರಿಂದ ಆಲ್ಮೋಸ್ಟ್ ಎಷ್ಟು ಜನ ಒಳಗಡೆ ಇರ್ತಾರೆ ಲೇಡೀಸು ಎಲ್ಲ ಹೊರಗಡೆ ಬರೋಕ್ಕೆ ಒಂದು ಚಾನ್ಸ್. ಅದಕ್ಕೋಸ್ಕರ ವಿಜಯ ಕರ್ನಾಟಕಕ್ಕೆ ತುಂಬ ಥ್ಯಾಂಕ್ಸ್. ಇದು ನನ್ನ ಮುಂದೆ ಪ್ರೋಗ್ರಾಮ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಆಗ್ತಿದೆ, ಏನಂತ ಹೇಳಕ್ಕೆ ಇಷ್ಟಪಡ್ತಾರೆ ಕಾರ್ಯಕ್ರಮದ ಬಗ್ಗೆ? ಸ್ಟೇಜ್ ಮೇಲೆ ನಿಂತ್ಕೋಬೇಕಾದ್ರೆ ಹಿಂದಿನ ರಾತ್ರಿ ಪೂರ್ತಿ ಕಷ್ಟಪಟ್ಟು ಇವಾಗ ಪ್ರೋಗ್ರಾಮ್ ಆಗಲಿಕ್ಕೆ 27 ಸಿಟಿ ನಡೆಸ್ತಾರೆ ಅಂದರೆ ಇದು ಸಾಮಾನ್ಯ ವಿಚಾರ ಅಲ್ಲ. ತುಂಬ ಖುಷಿ ಅನಿಸುತ್ತೆ. ಎಷ್ಟೋ ಜನ ಗೊತ್ತಿರೋರು ಪರಿಚಯ ಆಗ್ತಾರೆ, ಗೊತ್ತಾಗ್ತಿರೋ ಅಡುಗೆಗಳು ಕಲ್ತ್ಕೋಬೋದು. ಮತ್ತು ನೇರವಾಗಿ ಜಡ್ಜ್ ಮಾಡಿ ಇದಂಗೆ ಇದಂಗೆ ಅಂತೆಲ್ಲ ಕರೆಕ್ಟಾಗಿ ಹೇಗೆ ಜಡ್ಜ್ ಮಾಡಿದ್ರು ಖುಷಿ ಆಯಿತು. ಮತ್ತು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಿದೆ. ಈಗ ಬಾಳೆ ಎಲೆ ಊಟನೇ ಕಾನ್ಸೆಪ್ಟೇ ಹೋಗ್ತಾ ಇದೆ. ಕೈ ನಿಂತ್ಕೊಂಡು ಇದೆಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಒಳ್ಳೆ ಕಾರ್ಯಕ್ರಮ. ಹೀಗೆ ಮುಂದುವರಿಕೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅರ್ಬಿಟ್ಟು ಅದನ್ನು ಮೊಸರಿಗೆ ಹಾಕಿ ಉಪ್ಪು ಹಾಕ್ತಾರೆ. ಇದನ್ನೆಲ್ಲ ಸಿಂಪಲ್ ಆಗಿರೋ ಅಡುಗೆ ಅಂತ ನಮ್ಮ ಅಜ್ಜಿದರೆಲ್ಲ ತರಕಾರಿ ಯೂಸ್ ಮಾಡ್ತಾರೆ. ಇಂಥದನ್ನೆಲ್ಲ ನೆನಪಿ ತರುವಂಥದ್ದು ಮತ್ತು ತೆರೆಗೆ ತರುವಂಥ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ಖುಷಿ ಆಗುತ್ತೆ. ನನಗೆ ಇನ್ನೂ ಒಂದು ಹೆಮ್ಮೆ ವಿಷಯ ಅಂದರೆ ಇಲ್ಲಿನ ಥರ ಅಜ್ಜಿಯಕ್ಕಾಗಿ ಅಡುಗೆಯನ್ನು ಮಾಡೋಕ್ಕೆ ಸ್ಪರ್ಧೆ ಇತ್ತು. ಅದರಲ್ಲಿ ನಾನು ಗೆದ್ದಿದ್ದೆ. ಆದರೂ ಅಷ್ಟೇ ನಾವು ಮರೆತು ಹೋದ ಅಡುಗೆನೇ ಅಜ್ಜಿ ಮಾಡೋಕ್ಕೆ ಅವಕಾಶ ಇತ್ತು. ಇಂಥ ಅವಕಾಶವನ್ನು ಮಾಡಿಕೊಂಡು ಮುಂದಿನ ಪೀಳಿಗೆ ಮತ್ತು ಒಳ್ಳೆ ಮಾದರಿ. ಹಾಗಾಗಿ ನಾನು ವಿಜಯ ಕರ್ನಾಟಕಕ್ಕೆ ಮತ್ತು ಫ್ರೀಡಮ್ ರಿಫೈನ್ಡ್ ಆಯಿಲ್ನವರಿಗೆ ತುಂಬ ಥ್ಯಾಂಕ್ಸ್ ಆಗುತ್ತೆ. ಅಂದರೆ ನನ್ನ ಅಡುಗೆ ರುಚಿ ಅನ್ನೋದಕ್ಕಿಂತ ಹಿರಿಯರ ಅಡುಗೆ ಬೇರೆ ಕಲಿತಾ ಇದ್ದೀವಲ್ಲ, ಇದೊಂದು ಒಳ್ಳೆಯ ಕಾನ್ಸೆಪ್ಟ್ ಬಂದಿತ್ತು. ಹಾಗಾಗಿ ತುಂಬ ಖುಷಿ ಆಗುತ್ತೆ. ಇದೊಂದು ಒಳ್ಳೆಯ ಅವಕಾಶ. ಕರುನಾಡ ಸ್ವಾದ ಅಡುಗೆಯ ಘೋಷಣಾ ಹುಡುಗಾಟ. ಸೊ ಇವತ್ತಿನ ಈ ಮೊದಲನೇ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಿತು. ಮೊದಲಾಗಿ ನೆಲಮಂಗಲದ ಎಲ್ಲ ಪ್ರೀತಿಯ ವಿಜಯ ಕರ್ನಾಟಕ ಓದುಗರಿಗೆ ಹಾಗೂ ಯಾರು ಇವತ್ತೆಲ್ಲ ಕಾರ್ಯಕ್ರಮ ಬಂದಿರೋ ನಿಮ್ಮೆಲ್ಲರಿಗೂ ವಾಟರ್ ಪ್ಯೂರಿಫೈಯರ್ ನೋಡಿ, ಬಹುಮಾನಕ್ಕೆ ಏನೇನು ಬಂದಿದೆ ಅಂತ ನೋಡ್ತಾ ಇರೋದು. ಮನೆಗೆ ಬಂದು ಫ್ರೆಶ್ ಆಗೋ ಮೊದಲೇ ಇದೇನಿದೆ ಅಂತೇಳಿ ಕುತೂಹಲ. ಮನೆಯಲ್ಲಿ ಹಳೆ ಮಿಕ್ಸರನ್ನು ಬದಿಗಿಟ್ಟು ಹೊಸ ಮಿಕ್ಸರನ್ನು ಉಪಯೋಗಿಸು ಅಂತೇಳಿ ಎಲ್ಲರದು ಮಗಳು ಅಳಿಯ ಅವ್ರದ್ದೆಲ್ಲ ಸಲಹೆ ಇದೆ. ಮಿಕ್ಸರ್ ಇದೆ. ಹೊಸ ಮಿಕ್ಸಿಯಲ್ಲಿ
ಅಡುಗೆ ಮಾಡಿ ಇನ್ನೂ ಅಡುಗೆ ಸ್ಪರ್ಧೆಗೆಲ್ಲ ಹೋಗಲಿಕ್ಕೆ ಇದೊಂದು ಸಾಧನ ಆಯಿತು. ಥ್ಯಾಂಕ್ ಯು ಫ್ರೀಡಮ್ ರಿಫೈನ್ಡ್ ಆಯಿಲ್ ಆ್ಯಂಡ್ ವಿಜಯ ಕರ್ನಾಟಕ ಅವರಿಗೆ ಕರ್ನಾಡ ಸ್ವಾದವನ್ನು ಜನತೆಗೆ ತೋರಿಸ್ತಾ ಇರೋದಕ್ಕೆ. ಕನ್ನಡ ರಾಜ್ಯೋತ್ಸವದಂದು ಈ ವಿಜಯ ಕರ್ನಾಟಕ ಮತ್ತು ಫ್ರೀಡಮ್ ರಿಫೈನ್ಡ್ ಆಯಿಲ್ ಅವರು ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು ನೆಲಮಂಗಲದಲ್ಲಿ. ನಾವೆಲ್ಲ ಗೆಳತಿಯರೆಲ್ಲ ಸೇರಿ ಹೋಗಿದ್ದೆವು. ಪ್ರಥಮ ಬಹುಮಾನವಾಗಿ ನನಗೆ ಈ ಗಿಫ್ಟ್ ಹ್ಯಾಂಪರನ್ನು ಕೊಟ್ಟಿದ್ದಾರೆ. ಮಿಕ್ಸರ್ ಗ್ರೈಂಡರ್ ಮತ್ತು ಈ ಫ್ರೀಡಮ್ ಆಯಿಲನ್ನು ಕೊಟ್ಟಿದ್ದಾರೆ. ಹಳೆಯ ಕಾಲದ ಮರೆತು ಹೋದ ಅಡುಗೆಯನ್ನು ಮಾಡುವ ಇದೊಂದು ಅವಕಾಶಕ್ಕಾಗಿ ವಿಜಯ ಕರ್ನಾಟಕ ಮತ್ತು ಫ್ರೀಡಮ್ ಆಯಿಲ್ನವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ವಿಡಿಯೋ ಮೂಲಕ ಹಂಚಿಕೊಳ್ತಾ ಇದ್ದೀನಿ. ಒಟ್ಟು 77 ನಗರಗಳಲ್ಲಿ ಈ ಅಡುಗೆ ಸ್ಪರ್ಧೆಯು ನಡೆಯುವುದು. ಹಾಗಾಗಿ ಆಯಾ ಜಿಲ್ಲೆಯವರು ಈ ಸ್ಪರ್ಧೆಯು ಎಲ್ಲಿ ನಡೆಯುತ್ತದೆ ಅನ್ನೋದನ್ನು ವಿಜಯ ಕರ್ನಾಟಕದ ಮೂಲಕ ತಿಳಿದುಕೊಳ್ಳಬಹುದು. ಅಥವಾ ವಿಜಯ ಕರ್ನಾಟಕ ರೀಡರ್ಸ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ತಾವು ಈ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಬೀದರ್ ಮತ್ತು ಗುಲ್ಬರ್ಗಾದ ಜನತೆಗಾಗಿ ಈ ಕರ್ನಾಡ ಸ್ವಾದ ಸ್ಪರ್ಧೆಯು ಜರುಗಲಿದೆ. ಕರ್ನಾಟಕದ ಮರೆಯಾದ ರುಚಿಗಳನ್ನು ನೀವು ಕರ್ನಾಡ ಸ್ವಾದದಲ್ಲಿ ಪ್ರದರ್ಶಿಸುವ ಅವಕಾಶವು ಆಯಾಯ ಜಿಲ್ಲೆಯವರಿಗೆ ಲಭ್ಯವಾಗುವುದನ್ನು ತಪ್ಪಿಸಿಕೊಳ್ಳದೆ ಭಾಗವಹಿಸಿ. ಹಾಗೆಯೇ ನಿಮ್ಮ ಪ್ರೀತಿ ಪಾತ್ರರಿಗೂ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.